ಫ್ರೆಂಡ್ಸ್ ವೆಲ್ಕಮ್ ಟು ಯಂಗ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಸೊ ಇದು ಎಕ್ಸ್ಪೆರಿಮೆಂಟ್ ಬಹಳ ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ ಥಿಯರಿ ಪಾಯಿಂಟ್ ಆಫ್ ವ್ಯೂ, ಫಾರ್ ಯುವರ್ CET ಪಾಯಿಂಟ್ ಆಫ್ ವ್ಯೂ. 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದು ಎಕ್ಸ್ಪೆರಿಮೆಂಟ್ ಈಸ್ ದ ಬ್ರೇಕ್ ಥ್ರೂ. ಇದು ವೇವ್ ಥಿಯರಿ ಸ್ಟಾರ್ಟ್ ಆಗಿದ್ದೇ ಇದು ಎಕ್ಸ್ಪೆರಿಮೆಂಟಿಂದ. ಫಸ್ಟ್ ಎಲ್ಲರೂ ಲೈಟ್ ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ ಅಂತ ಥಿಂಕ್ ಮಾಡಿದರು. ಆಮೇಲೆ ಯಂಗ್ ಸೈಂಟಿಸ್ಟ್ ಏನು ಮಾಡಿದರು, ಇದು ಎಕ್ಸ್ಪೆರಿಮೆಂಟ್ ಪ್ರೂವ್ ಮಾಡಿ ವೇವ್ ಥಿಯರಿ ಲೈಟ್ ವೇವ್ ಪಾರ್ಟಿಕಲ್ ಆಗು ಹೋಗುತ್ತೆ ಮತ್ತು ವೇವ್ ಆಗು ಹೋಗುತ್ತೆ ಅಂತ ಇದು ಎಕ್ಸ್ಪೆರಿಮೆಂಟಿಂದ ಪ್ರೂವ್ ಮಾಡಿ ತೋರಿಸ್ರು. ಇಲ್ಲಿಂದ ವೇವ್ ಥಿಯರಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಫಾರ್ ಯುವರ್ ಫಿಸಿಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅನ್ನೋದು ಸೈಂಟಿಸ್ಟ್ ಹೆಸರಿದೆ. ಮತ್ತು ಡಬಲ್ ಸ್ಲಿಟ್ ಅಂದರೆ ಇಲ್ಲಿ 2 ಸ್ಲಿಟ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಸೊ ಇಲ್ಲೇನಿದೆ ಅಂದರೆ ಬೇಸಿಕಲಿ ಒಂದು ಮೊನೋಕ್ರೋಮ್ಯಾಟಿಕ್ ಲೈಟ್ ತಗೋತಾರೆ. ಮೊನೋಕ್ರೋಮ್ಯಾಟಿಕ್ ಸಿಂಗಲ್ ಕಲರ್ ಲೈಟ್ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡಿದ್ರು. ಒಂದು ಸ್ಲಿಟ್ ಕೊರೆದ್ರು. ಸ್ಲಿಟ್ ಅಂದರೆ ಈ ಒಂದು ಕಾರ್ಡ್ಬೋರ್ಡ್ ತೊಗೊಂಡು ಒಂದು ನೈಫಿಂದ ಒಂದು ಲೈನ್ ಹಾಕಿದ್ರೆ ಅದು ಹರಿದು ಹೋಗ್ಬೇಕು. ಭಾಳ ಸ್ಮಾಲ್ ಥಿಕ್ನೆಸ್ ಇರಬೇಕು. ಅದಕ್ಕೆ ಸ್ಲಿಟ್ ಅಂತೀರಿ. ಇಲ್ಲಿ ಸರ್ಕಲ್ ಆಗಿ ತೋರಿಸಿದ್ದು. ಸೊ ಇಲ್ಲಿ ಸ್ಲಿಟ್ ಏನು ಮಾಡ್ತೀವಿ, ಸೋರ್ಸ್ ಸ್ಲಿಟ್ ಅಂತೀರಿ, ರೈಟ್. ಇದರಿಂದ ಲೈಟ್ ಪಾಸ್ ಆಗಿ ಭಾಳ ಸ್ಮಾಲ್ ಹೋಲ್ ಇದೆ, ಭಾಳ ಸ್ಮಾಲ್. ಸೊ ನಿಮ್ಮ ವೇವ್ ಥಿಯರಿ ಲೈಟ್ ವೇವ್ ಆಗಿ ಹೋಗೋಕ್ಕೆ ಒಂದು ಬೇಸಿಕ್ ಕಂಡೀಷನ್ ಏನಿದೆ, whatever the objects you are using in the wave theory or the objects whatever you are using, that size of the object must be comparable to the wavelength of light. ಅಂದರೆ ಏನೇನು ಸ್ಲಿಟ್ ಯೂಸ್ ಮಾಡ್ತೀರಾ ಅದು ಕಂಪೇರೇಬಲ್ ಟು ವೇವ್ಲೆಂತ್ ಆಫ್ ಲೈಟ್, ಅಷ್ಟು ಚಿಕ್ಕದಾಗಿರ್ಬೇಕು. ವೇವ್ಲೆಂತ್ ಆಫ್ ಲೈಟ್ ಏನಿರುತ್ತೆ ನಿಮ್ಮದು ಆಮ್ಸ್ಟ್ರಾಂಗಲ್ಲಿರುತ್ತೆ. ವಿಸಿಬಲ್ ಲೈಟ್ ಎಷ್ಟಿದೆ, 3500 ಆಂಗ್ಸ್ಟ್ರಾಮ್ ಟು 7500 ಆಂಗ್ಸ್ಟ್ರಾಮ್. ಸೊ ಅಷ್ಟು ಚಿಕ್ಕದಾಗಿ ಅದ್ರ ಕಂಪೇರೇಬಲ್ ನಿಮ್ಮದು ಸೈಜ್ ಇರಬೇಕು ಸ್ಲಿಟ್ದು. ಅವಾಗೇ ಇದು ವೇವ್ ಥಿಯರಿ ನಿಮ್ಗೆ ಲೈಟ್ ವೇವ್ ಆಗಿ ಟ್ರಾವೆಲ್ ಆಗುತ್ತೆ. ಕಂಪೇರೇಬಲ್ ಆದರೆ ಹತ್ತತ್ರನೂ ಬರಬೇಕು, ಅಷ್ಟು ಚಿಕ್ಕದಾಗಿ ಸ್ಲಿಟ್ ಇರುತ್ತೆ. ಸೊ ಇದು ಸಿಂಗಲ್ ಸ್ಲಿಟ್. ಇದಕ್ಕೆ ಏನು ಮಾಡ್ತಾರೆ, ಮತ್ತು ಇನ್ನೊಂದು ಸ್ಕ್ರೀನ್ ತೊಗೊಂಡು ಡಬಲ್ ಸ್ಲಿಟ್ ಹಾಕ್ತಾರೆ. ಡಬಲ್ ಸ್ಲಿಟ್ ಆಗಿ 2 ಕಟ್ ಮಾಡ್ತಾರೆ. ಕಾರ್ಡ್ಬೋರ್ಡ್ಗೆ 2 ಕಟ್ ಮಾಡ್ತಾರೆ. ಅವಾಗೆ 2 ಸ್ಲಿಟ್ ಆಗುತ್ತೆ. ಸೊ ಇದು ಸ್ಲಿಟ್ಟಿಂದ ಏನಾಗುತ್ತೆ, ಇದು ಲೈಟ್ ಸ್ಟ್ರೈಟ್ ಲೈನಾಗಿ ಹೋಗಬೇಕು. ಆದರೆ ಏನು ಎಕ್ಸ್ಪೆರಿಮೆಂಟಲ್ಲಿ ಕಂಡುಬಿಡ್ತಂದ್ರೆ ಹಿಂಗೆ ಸ್ಟ್ರೈಟ್ ಲೈನ್ ಹೋಗೋದ್ರಿಂದ ಇದ್ರೆ ಏನಾಗುತ್ತೆ, ಒಂದೇ ಲೈನ್ ಫಾರ್ಮ್ ಆಗಬೇಕು. ಸ್ಟ್ರೈಟ್ ಲೈನ್ ಹೋಗಿದ್ರೆ ಏನಾಗಬೇಕು, ಒಂದೇ ಡಾಟ್ ಥರ ಫಾರ್ಮ್ ಆಗಬೇಕು, ರೈಟ್. ಇಲ್ಲ ಒಂದೇ ಥರ ಸ್ಲಿಟ್ ಥರ ಫಾರ್ಮ್ ಆಗಬೇಕು. ಆದರೆ ಎಕ್ಸ್ಪೆರಿಮೆಂಟಲ್ಲಿ ಏನು ಅಬ್ಸರ್ವ್ ಆಯಿತು ಅಂದರೆ ಈ ಥರ ನಿಮ್ಮದು ಆಲ್ಟರ್ನೇಟ್ ಬ್ರೈಟ್ ಮತ್ತು ಡಾರ್ಕ್ ಫ್ರಿಂಜಸ್ ಕಾಣಿಸ್ತು. ಎಲ್ಲರೂ ವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನಾಯ್ತು ಅಂತ. ಸೊ ಇಟ್ ಈಸ್ ದ ವೇವ್ ಥಿಯರಿ ಆಫ್ ಲೈಟ್. ಏನಾಯಿತು, ಇಲ್ಲಿ ವೇವ್ ಕಾಂಬಿನೇಷನ್ ಇಂಟರ್ಫರೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ವೇವ್ಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಬ್ರೈಟ್ ಫ್ರಿಂಜಸ್ ಬಂತು, ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ ಡಾರ್ಕ್ ಫ್ರಿಂಜಸ್ ಬಂದಿದ್ದು. ಅದಕ್ಕೆ ಬ್ರೈಟ್ ಫ್ರಿಂಜಸ್ ಇದಕ್ಕೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ, ಡಾರ್ಕ್ ಫ್ರಿಂಜಸ್ ಬರೋದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದಾಗ. ಓಕೆ, ವಾಟ್ ಈಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ, ಈಗ ಸಪೋಸ್ 2 ವೇವ್ ಇದಾವೆ ನಿಮ್ಮ ಕಡೆ. ಓಕೆ, ಇದು ಒಂದು ವೇವ್ ಇದೆ ಮತ್ತು ಇದು ಒಂದು ವೇವ್ ಇದೆ, ರೈಟ್. ದೇರ್ ಆರ್ 2 ವೇವ್ಸ್, Y1 ಆ್ಯಂಡ್ Y2. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಬೇಸಿಕ್ ಐಡಿಯಾ ಹೇಳ್ತೀನಿ. ಇದು ಯಾವಾಗ ಮ್ಯಾಕ್ಸಿಮಮ್ ಔಟ್ಪುಟ್ ಬರ್ಬೇಕು ನಮಗೆ ಅಂದರೆ ಕ್ರಸ್ಟ್ ಫಾಲ್ಸ್ ಆನ್, ಇದು ಕ್ರಸ್ಟ್ ಅಂತಾರೆ. ಕ್ರಸ್ಟ್ ಫಾಲ್ಸ್ ಆನ್ ಕ್ರಸ್ಟ್ ಆರ್ ಕ್ರಸ್ಟ್ ಆಫ್ ಒನ್ ವೇವ್ ಇಂಟರ್ಫಿಯರ್ ವಿತ್ ಕ್ರಸ್ಟ್ ಆಫ್ ಅನದರ್ ವೇವ್, ಮತ್ತು ಟ್ರಫ್ ಆಫ್ ಆಫ್ ದ ಫಸ್ಟ್ ವೇವ್ ಶುಡ್ ಇಂಟರ್ಫಿಯರ್ ವಿತ್ ಕ್ರಸ್ಟ್ ಆಫ್ ದ ಸೆಕೆಂಡ್ ವೇವ್. ಅವಾಗ ಏನಾಗುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರುತ್ತೆ. ಕ್ರಸ್ಟ್ ಫಾಲ್ಸ್ ಆನ್ ಕ್ರಸ್ಟ್ ಆ್ಯಂಡ್ ಟ್ರಫ್ ಫಾಲ್ಸ್ ಆನ್ ಟ್ರಫ್ ಆ್ಯಂಡ್ ಇಂಟರ್ಫರೆನ್ಸ್ ಹ್ಯಾಪನ್. ಅದಕ್ಕೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಾರೆ. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರುತ್ತೆ ಅವಾಗ. ಡಾರ್ಕ್ ಫ್ರಿಂಜಸ್ಸಲ್ಲಿ ರಿವರ್ಸ್ ಆಗುತ್ತೆ, ಔಟ್ ಆಫ್ ಫೇಸ್ ಇದ್ದಾಗ ಬರುತ್ತೆ. ಇದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಯಾವಾಗ ಆಗುತ್ತೆ, ಕ್ರಸ್ಟ್ ಫಾಲ್ಸ್ ಆನ್ ಟ್ರಫ್ ಆ್ಯಂಡ್ ಟ್ರಫ್ ಫಾಲ್ಸ್ ಆನ್ ಕ್ರಸ್ಟ್ ಆಫ್ ದ ವೇವ್ಸ್. ಅವಾಗ ಏನಾಗುತ್ತೆ, ನಿಮ್ಮ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಏನು ಬರುತ್ತೆ, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಝೀರೋ. ಅವಾಗ ಏನಾಗುತ್ತೆ, ನಿಮ್ಮದು ಡಾರ್ಕ್ ಫ್ರಿಂಜಸ್ ಬರುತ್ತೆ. ಸೊ ಹೆಂಗೆ ಬಂತಿದ್ದು ಬ್ರೈಟ್ ಮತ್ತು ಡಾರ್ಕ್ ಫ್ರಿಂಜಸ್ ಅಂದರೆ, ಇಟ್ ಈಸ್ ಕಾಂಬಿನೇಷನ್ ಆರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಫ್ ವೇವ್ಸ್. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ CI ಅಂದರೆ ಬ್ರೈಟ್ ಫ್ರಿಂಜಸ್ ಬರುತ್ತೆ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ ಡಾರ್ಕ್ ಫ್ರಿಂಜಸ್ ಬರುತ್ತೆ, ರೈಟ್. ಸೊ ಅದಕ್ಕೆ ಹೆಂಗಂದರೆ, ಮತ್ತು S1 ಆ್ಯಂಡ್ S2 ಆರ್ ಲೈಕ್ ಕೋಹರೆಂಟ್ ಸೋರ್ಸಸ್ ಇರಬೇಕು. ಇದು ಬೇಸಿಕ್ ಕಂಡೀಷನ್. ಕೋಹರೆಂಟ್ ಸೋರ್ಸಸ್ ಅಂದರೆ ನಿಮ್ಮದು ಏನಿರಬೇಕು, ಫೇಸ್ ಡಿಫ್ರೆನ್ಸ್
ಓಕೆ, ಆರ್ ಬೇಸಿಕಲಿ ನಿಮ್ಮದು ω1 ಇಸ್ ಈಕ್ವಲ್ ಟು ω2 ಇರುತ್ತೆ. ಅಂದರೆ ಎರಡೂ ಸೋರ್ಸ್ ಆಫ್ ಲೈಟ್ದು ಏನಿರಬೇಕು, ಫ್ರೀಕ್ವೆನ್ಸಿ ಸೇಮ್ ಇರಬೇಕು. ನಿಮ್ಮ ಪಾತ್ ಫೇಸ್ ಡಿಫ್ರೆನ್ಸ್ ಏನಿರಬೇಕು, ಶುಡ್ ನಾಟ್ ವೇರಿ ವಿತ್ ಟೈಮ್. ಯುವರ್ ಫೇಸ್ ಡಿಫ್ರೆನ್ಸ್ ಶುಡ್ ನಾಟ್ ವೇರಿ ವಿತ್ ಟೈಮ್. ಅದಕ್ಕೆ ಕೋರೆಂಟ್ ಸೋರ್ಸಸ್ ಅಂತಾರೆ. ಸೊ S1 ಆ್ಯಂಡ್ S2 ಫ್ರೀಕ್ವೆನ್ಸಿ ಎರಡರದ್ದು ಸೇಮ್ ಇರಬೇಕು, ಎರಡರದ್ದು ಸೇಮ್ ಫ್ರೀಕ್ವೆನ್ಸಿ ಆಫ್ ಲೈಟ್ ಇರಬೇಕು. ಅವಾಗ ನಿಮ್ಮದು ಇದು ವ್ಯಾಲಿಡ್ ಆಗುತ್ತೆ. ಸೊ ಯಾವ ಥರ ಡಾರ್ಕ್ ಮತ್ತು ಬ್ರೈಟ್ ಮತ್ತು ಡಾರ್ಕ್ ಫ್ರಿಂಜಸ್ ಯಾವ ಥರ ಬಂತು ಈಗ ನೋಡಿ. ಹೆಂಗಂದರೆ ಓಕೆ, ಸೊ ಬೇಸಿಕಲಿ ಎರಡರದ್ದು ಕನ್ಸ್ಟ್ರಕ್ಟಿವ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಯಿತು. ಸೊ ಈ ಥರ ವೇವ್ ಕಾಂಬಿನೇಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕಾಂಬಿನೇಷನ್ ಆದಾಗ ಇಲ್ಲೇನಾಗುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರುತ್ತಾ, ಈ ಥರ ಕಾಂಬಿನೇಷನ್ ಆಗಿ ಏನಾಗುತ್ತೆ, ಈ ಥರ ಕಾಂಬಿನೇಷನ್ ಆಗುತ್ತೆ, ಇಂಟರ್ಫರೆನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಟ್ರಫ್ ಮ್ಯಾಗ ಬಿದ್ದು ಏನಾಗುತ್ತೆ, ಫಸ್ಟ್ ಬೇಸಿಕಲಿ ಬರೋದು ಬ್ರೈಟ್ ಫ್ರಿಂಜಸ್, ಸೆಂಟ್ರಾಗಿ ಬರೋದು ನಿಮ್ಮದು ಬ್ರೈಟ್ ಫ್ರಿಂಜಸ್. ಆಲ್ವೇಸ್ ಇದ್ರದ್ದು ಸೆಂಟರ್ ಏನಿರುತ್ತೆ, ಬ್ರೈಟ್ ಫ್ರಿಂಜಸ್ ಬರುತ್ತೆ. ಮತ್ತು ಡಿಸ್ಟ್ರಕ್ಟಿವ್ ಯಾವಾಗ ಆಗುತ್ತೆ, ಇದು ಏನು ಬಂತು, ಬ್ರೈಟ್ ಫ್ರಿಂಜಸ್. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಯಾವಾಗ ಅಂದರೆ ನಿಮ್ಮದು ಇದು ಆಗಂಗಿಲ್ಲ, ಈ ಥರ ಇಲ್ಲಿ ಕ್ರಸ್ಟ್ ಟ್ರಫ್ ಮೇಲೆ ಬೀಳುತ್ತೆ, ಟ್ರಫ್ ಕ್ರಸ್ಟ್ ಮೇಲೆ ಬೀಳುತ್ತೆ. ಅವಾಗ ಏನಾಗುತ್ತೆ, ನಿಮ್ಮದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಅವಾಗ ನಿಮ್ಗೆ ಡಾರ್ಕ್ ಫ್ರಿಂಜಸ್ ಬರುತ್ತೆ. ಮತ್ತು ಏನಿದೆ ಅಂದರೆ ಇಲ್ಲಿ ಇಂಟೆನ್ಸಿಟಿ ಆಫ್ ವೇವ್, ಈಗ ನಾವು ಪ್ಲಾಟ್ ಮಾಡಿದ್ರೆ ಇಂಟೆನ್ಸಿಟಿ ಆಫ್ ವೇವ್ ವಿತ್ ರೆಸ್ಪೆಕ್ಟ್ ಟು ಪಾತ್ ಡಿಫರೆನ್ಸ್ ನಮಗೇನು ಬರುತ್ತೆ, ಆಲ್ ದ ಫ್ರಿಂಜಸ್ ಆರ್ ಆಫ್ ಈಕ್ವಲ್ ಇಂಟೆನ್ಸಿಟಿ. ಅಂದರೆ ಆಲ್ ದ ಬ್ರೈಟ್ ಫ್ರಿಂಜಸ್ ಆರ್ ಆಫ್ ಈಕ್ವಲ್ ಇಂಟೆನ್ಸಿಟಿ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಆರ್ ಆಲ್ಸೋ ಆಫ್ ಈಕ್ವಲ್ ಇಂಟೆನ್ಸಿಟಿ ಆ್ಯಂಡ್ ಥಿಕ್ನೆಸ್. ಸೊ ನೋಡಿ, ಎಲ್ಲ ಇಂಟೆನ್ಸಿಟಿ ಸೇಮ್ ಇದೆಯಾ. ಸೊ ನಿಮ್ಮ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಯಾವಾಗ ಬರುತ್ತೆ, ನಿಮ್ಮದು ಪಾತ್ ಡಿಫರೆನ್ಸ್ ಎಷ್ಟಿರಬೇಕು, n ಲ್ಯಾಂಬ್ಡಾ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಲ್ಲಿ ಯಾವಾಗ ಬರುತ್ತೆ, n ಲ್ಯಾಂಬ್ಡಾ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗೋದು n ಲ್ಯಾಂಬ್ಡಾ, ಪಾತ್ ಡಿಫರೆನ್ಸ್ ಇರಬೇಕು. ರೈಟ್. ಸೊ ಈ ಥರ ನೋಡಿ, ನಿಮ್ಮದು ಇಂಟೆನ್ಸಿಟಿ ಆಫ್ ಲೈಟ್ ಏನಾಯಿತು, ಎಲ್ಲರದು ಸೇಮ್ ಇದೆ. ನೋಡಿ ಇಲ್ಲಿ ನಿಮ್ಮ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಯಾವಾಗುತ್ತೆ, ಪಾತ್ ಡಿಫರೆನ್ಸ್ ಡೆಲ್ಟಾ ಎಕ್ಸ್ ಮಸ್ಟ್ ಬಿ n ಲ್ಯಾಂಬ್ಡಾ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗೋದು ಡೆಲ್ಟಾ ಎಕ್ಸ್ ಹೆಂಗಿರಬೇಕು, 2n+1 ಲ್ಯಾಂಬ್ಡಾ ಬೈ 2. 2n+1 ಲ್ಯಾಂಬ್ಡಾ ಬೈ 2. ಅವಾಗ ನಿಮ್ಮದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ. ಸೊ ಇಲ್ಲಿ n = 0 ಪುಟ್ ಮಾಡಿ ಬರುತ್ತೆ ನಿಮ್ಮ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. n = 1 ಇಲ್ಲಿ, n = 2, n = 3. ಆ ಥರ ನಿಮ್ಗೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರುತ್ತೆ. ಅದಕ್ಕೆ ಅಲ್ಲಿ ಬ್ರೈಟ್ ಫ್ರಿಂಜಸ್ ಬರುತ್ತೆ. ಎಲ್ಲೆಲ್ಲಿ 0, 1 ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ ಆ ಥರ. ರೈಟ್. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನಡು ಏನು 0 ಪುಟ್ ಮಾಡಿದ್ರೆ ಲ್ಯಾಂಬ್ಡಾ ಬೈ 2, 3 ಲ್ಯಾಂಬ್ಡಾ ಬೈ 2, 4 ಲ್ಯಾಂಬ್ಡಾ ಬೈ 5 ಲ್ಯಾಂಬ್ಡಾ ಬೈ 2 ಆ ಥರ ಕಂಡೀಷನ್ಸಲ್ಲಿ ನಮ್ಗೆ ಬರೋದು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಅಂದರೆ ಡಾರ್ಕ್ ಫ್ರಿಂಜಸ್ ಬರುತ್ತೆ. ಮತ್ತು ಕ್ಯಾಪಿಟಲ್ ಡಿ ಈಸ್ ಸಪ್ರೇಷನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್. ಡಿಫ್ರೆನ್ಸ್ ಏನಿದೆ, ಕ್ಯಾಪಿಟಲ್ ಡಿ. ಅಂದರೆ ವಾಟ್ ಈಸ್ ಫ್ರಿಂಜ್ ವಿಡ್ತ್ ಮತ್ತು ಫ್ರಿಂಜ್ ವಿಡ್ತ್ ಎಕ್ಸ್ಪ್ರೆಷನ್ ನಾನು ಡಿರೈವ್ ಮಾಡ್ತೀನಿ. ಸೊ ವಾಟ್ ಈಸ್ ಎ ಫ್ರಿಂಜ್ ವಿಡ್ತ್ ಅಂತ ಕೇಳ್ತಾರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತಾರೆ. ರೈಟ್. ಸೊ ಇದು 5 ಮಾರ್ಕ್ಸಿಗೆ ಕೇಳ್ತಾರೆ, ಭಾಳ ಸರ್ತಿ ಕೇಳಿದ್ದಾರೆ. ಸೊ ವಾಟ್ ಈಸ್ ಎ ಫ್ರಿಂಜ್ ವಿಡ್ತ್ ಅಂದರೆ ಇಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕನ್ಸಿಕ್ಯೂಟಿವ್ ಬ್ರೈಟ್ ಆರ್ ಡಾರ್ಕ್ ಫ್ರಿಂಜಸ್. ಅಂದರೆ ಎರಡು ಕನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್, ಎರಡು ಕಂಟಿನ್ಯೂಸ್ ಡಾರ್ಕ್ ಆರ್ ಬ್ರೈಟ್ ಫ್ರಿಂಜಸ್ ಎರಡರ ನಡುವ್ದು ವಿಡ್ತ್ಗೆ ಏನಂತೀವಿ ನಾವು, ಫ್ರಿಂಜ್ ವಿಡ್ತ್ ಅಂತೀವಿ. ಸೊ ಅದನ್ನು ನಾವು ಡಿರೈವ್ ಮಾಡೋಣ ಯೂಸಿಂಗ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದೆ, 2 ಸ್ಲಿಟ್ ಇರುತ್ತೆ, S1 ಮತ್ತು S2. 2 ಸ್ಲಿಟ್ ಇರುತ್ತೆ, S1 ಮತ್ತು S2. ಮತ್ತು ಒಂದು ಸ್ಕ್ರೀನ್ ಇರುತ್ತೆ, ಒಂದು ಸ್ಕ್ರೀನ್. ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್ ವಿಲ್ ಬಿ ಕ್ಯಾಪಿಟಲ್ ಡಿ. So the distance between the 2 slits will be very, very small, that is small d. So always centrally form ಆಗೋದು ನಿಮ್ಮದು ಬ್ರೈಟ್ ಸೆಂಟ್ರಲಿ ಬ್ರೈಟ್ ಫಾರ್ಮ್ ಆಗೋದು ನಿಮ್ದು ಸೆಂಟ್ರಲಿ ಫಾರ್ಮ್ ಆಗೋದು ಸೆಂಟ್ರಲ್ ಬ್ರೈಟ್. ಆಲ್ವೇಸ್ ಇಟ್ ವಿಲ್ ಬಿ ಬ್ರೈಟ್. ಓಕೆ. ಸೊ ವೇವ್ ಈ ಥರ ಹೋಗುತ್ತೆ, ಮತ್ತು ಇಲ್ಲಿ ರೀಕಾಂಬಿನೇಷನ್ ಆಗುತ್ತೆ.
ಎರಡು ಇಂಟರ್ಫರೆನ್ಸ್ ಆಗುತ್ತೆ, ಎರಡರದ್ದು ಇಂಟರ್ಫರೆನ್ಸ್ ಆಗುತ್ತೆ. ಸೊ ಇಂಟರ್ಫಿಯರ್ ಆದಾಗ ಇಲ್ಲಿ ಏನು ಇಂಟರ್ಫಿಯರ್ ಆಗುತ್ತೆ, ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್, ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್, ಎಟ್ ಎ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್. ಸೊ ಸೆಂಟ್ರಲ್ ಬ್ರೈಟ್ ನಾವು ಏನು ಮಾಡೋಣ, ಒಂದು ಲೇಬಲ್ ಮಾಡೋಣ, ಒಂದು ಆಲ್ಫಾಬೆಟ್ ಇಟ್ಟು ಇಡೋಣ ಇಲ್ಲಿ. ಸೊ ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಅಂದರೆ ಫ್ರಮ್ ದ ಡಿಸ್ಟೆನ್ಸ್ ಇದು ಪಿ ಅಂತ ತಗೊಳ್ಳೋಣ. ಸೊ ಇದು ಎ, ಎಟ್ ಎ ಡಿಸ್ಟೆನ್ಸ್ ಎಕ್ಸ್ ಫ್ರಮ್ ದ ಸೆಂಟ್ರಲ್ ಬ್ರೈಟ್, ಕರೆಕ್ಟ್. ಇವಾಗ ನಾವು ಏನು ಕಂಡು ಹಿಡಬೇಕಂದ್ರೆ ಎಕ್ಸ್ ಕಂಡು ಹಿಡಬೇಕು. ಅದು ನಿಮ್ಮದು ಏನಂತ ಗೊತ್ತಾಗುತ್ತೆ, ಫ್ರಮ್ ಸೆಂಟ್ರಲ್ ಬ್ರೈಟ್ ಎಟ್ ವಾಟ್ ಡಿಸ್ಟೆನ್ಸ್ ದ ನ್ಯೂ ಫ್ರಿಂಜ್ ಈಸ್ ಫಾರ್ಮ್ಡ್. ಸೊ ಹೆಂಗೆ ಮಾಡೋಣ ಅಂದರೆ ನಾವು ಫಸ್ಟ್ ಬೇಸಿಕಲಿ ಅಗರ್ ಇಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆದರೆ, ಇಫ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇಸ್ ಹ್ಯಾಪನಿಂಗ್ ಎಟ್ ಪಾಯಿಂಟ್ ಪಿ, ದೆನ್ ಏನಾಗುತ್ತೆ, S2p ಮೈನಸ್ S1p ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ y. ಬಿಕಾಸ್ ನೋಡ್ಬೋದು ಇಲ್ಲಿಂದ ಓಕೆ ಲೈಟ್ ಈ ಥರ ಬಂದು ಎರಡು ಸ್ಲಿಟ್ಟನ್ನು ನಾನು YDSC ಎಕ್ಸ್ಪೆರಿಮೆಂಟಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಥರ ಬಂದಾಗ ಇದು ಏನು S2 ಡಿಸ್ಟೆನ್ಸ್ S1 ಡಿಸ್ಟೆನ್ಸ್ಗಿಂತ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದೆ. ಅಂದರೆ S2 P ರೀಚ್ ಆಗೋಕ್ಕೆ, ಟು ರೀಚ್ the light from S2 to P, it is covering more distance, correct. S2p S1p ಕಿಂತ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದೆ. ಸೊ ಅದಕ್ಕೆ S2p ಮೈನಸ್ S1p ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ನಮಗೆ ಏನು ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ, ಕರೆಕ್ಟ್. ಸೊ ಇದು ಡಿಸ್ಟೆನ್ಸ್, ಇದು ಸೆಂಟ್ರಲ್ ಇದೆ ಅಂದರೆ ನಿಮ್ಗೆ ಇದು ಡಿಸ್ಟೆನ್ಸ್ ಬರೋದು d/2, ಇದು ಟೋಟಲ್ ಡಿಸ್ಟೆನ್ಸ್ d ಇದೆ, ಇದು d/2. ಸೊ ಇದು ಕೂಡ ನಿಮ್ದು ಆಗೋದು d/2, ಇದು ನಿಮ್ದಾಗೋದು d/2, ಮತ್ತು ಇದು ಕೂಡ ನಿಮ್ದಾಗೋದು d/2. ನಾವು ಬೈ ಪೈಥಾಗರಸ್ ಥಿಯರಮ್ ನಾವು ಸಾಲ್ವ್ ಮಾಡೋಣ. ಸೊ ಸಪೋಸ್ ಈ ಥರ ತಗೊಂಡ್ರೆ, ಸೊ ಬೈ ಪೈಥಾಗರಸ್ ಥಿಯರಮ್ ನಿಮ್ಗೆ ಏನು ಬರುತ್ತೆ, ಬೈ ಪೈಥಾಗರಸ್ ಥಿಯರಮ್ ನಮ್ಗೇನು ಬೇಕು, ಫಸ್ಟ್ ಬೇಕಾಗಿ ನಾವು ಇದು ಡಿಸ್ಟೆನ್ಸ್ ಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ, S2p ಹೋಲ್ ಸ್ಕ್ವೇರ್ ಮೈನಸ್ S1p ಹೋಲ್ ಸ್ಕ್ವೇರ್ ಮಾಡೋಣ. ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮುಲಾ ಲೇಟರ್ ಅಪ್ಲೈ ಮಾಡೋಣ. S2p ಮೈನಸ್ S1p ಹೋಲ್ ಸ್ಕ್ವೇರ್. ಸೊ S2p ಎಷ್ಟು ಬರುತ್ತೆ, S2p ಇಸ್ ಯುವರ್ ಹೈಪೋಟಿನ್ಯೂಸ್, ಇದು ನಿಮ್ದು 90 ಡಿಗ್ರಿ ಬರುತ್ತೆ, ಇದು ನಿಮ್ದು 90 ಡಿಗ್ರಿ ಬರುತ್ತಾ. ಸೊ ಇದು ನಾನು b ಅಂತ ತಗೋತೀನಿ, ಇದು ನಿಮ್ಮದು ಬರೋದು 90 ಡಿಗ್ರಿ. ಸೊ S2p ಏನು ಬರುತ್ತೆ ನಿಮ್ಮದು, S2p ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ d/2, ಎಕ್ಸ್ ಪ್ಲಸ್ d/2 ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಎಕ್ಸ್ ಪ್ಲಸ್ ಇದೆಷ್ಟು ಡಿಸ್ಟೆನ್ಸ್ ಆಗುತ್ತೆ, ಸೇಮ್ ಇದು ಎಷ್ಟು ಡಿಸ್ಟೆನ್ಸ್ ಇದೆ d/2. ಸೊ ಇದು ಕೂಡ ನಿಮ್ದು ಆಗೋದು d/2, ಇದು ಕೂಡ ಆಗೋದು ನಿಮ್ಮದು d/2. ಸೊ ಇದನ್ನು ನಾವು ಸಾಲ್ವ್ ಮಾಡೋಣ. ಸೊ S2p ಎಷ್ಟು ಬರುತ್ತೆ ನಿಮ್ಗೆ ಗೊತ್ತಿದೆ, ಇದು 90 ಡಿಗ್ರಿ ಮ್ಯಾಗಿದೆ, ಬೈ ಪೈಥಾಗರಸ್ ಥಿಯರಮ್ ಏನಾಗುತ್ತೆ, S2p ಅಂದರೆ ಇದು ಹೈಪೋಟಿನ್ಯೂಸ್. ಸೊ ಡಿ ಸ್ಕ್ವೇರ್ ಪ್ಲಸ್ d/2 ಪ್ಲಸ್ ಎಕ್ಸ್ ಸ್ಕ್ವೇರ್, ಡಿ ಸ್ಕ್ವೇರ್ ಪ್ಲಸ್ d/2 ಪ್ಲಸ್ ಎಕ್ಸ್ ಸ್ಕ್ವೇರ್ ನಮಗೇನು ಬರುತ್ತೆ, S2p ಹೋಲ್ ಸ್ಕ್ವೇರ್. ಸೊ ಏನು ಬರುತ್ತೆ ನಮಗೆ, ಡಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ d/2 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ d/2 ಹೋಲ್ ಸ್ಕ್ವೇರ್, ರೈಟ್. ಡಿ ಸ್ಕ್ವೇರ್ ಪ್ಲಸ್ x plus d/2 whole square is equal to your S2p whole square. Similarly S1p ಏನು ಬರುತ್ತೆ, S1p is this, S1p is this. So ನಮಗೆ ಇಷ್ಟು, this is remain same as d, but what about this, this is x minus d/2, x minus d/2 ಬರುತ್ತೆ, because this is also your d/2, ಇದು ಕೂಡ ನಿಮ್ಮದು ಎಷ್ಟು ಡಿಸ್ಟೆನ್ಸ್ ಇದೆ, d/2. ಸೊ ಮುಂದೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಮೈನಸ್ ಏನಾಗುತ್ತೆ, S1p ಏನಾಗುತ್ತೆ, ಎಕ್ಸ್ ಮೈನಸ್ d/2 ಆಗುತ್ತೆ, ಎಕ್ಸ್ ಮೈನಸ್ d/2, ಎಕ್ಸ್. ಓಕೆ, ಫಸ್ಟ್ ಡಿ ಸ್ಕ್ವೇರ್ ಬರೋಣ. ಸೊ ಡಿ ಸ್ಕ್ವೇರ್ ಈಸ್ ಯುವರ್ ಬೇಸ್, ಏನಂದ್ರೆ ಇಲ್ಲಿ ಫಸ್ಟ್ ಡಿ ಸ್ಕ್ವೇರ್ ಬರ್ದಿದ್ದು. ಓಕೆ, ಡಿ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ d/2 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ d/2 ಹೋಲ್ ಸ್ಕ್ವೇರ್. ಸೊ ನಾವು ಅಪ್ಲೈ ಮಾಡೋಣ, ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ನಮ್ಗೆ ಸಾಲ್ವ್ ಆಗಿ ಬರುತ್ತೆ. ನಾವು ಕಂಡುಹಿಡೋದೇನು, I want x distance. So S2 plus S1p whole square ಎಷ್ಟು ಬರುತ್ತೆ, d square plus ಇದೇನಂತೆ s a plus b whole square, a plus b whole square, that is a square plus b square. Okay, 4 ಆಗುತ್ತೆ ಇಲ್ಲಿ,
b square plus 2ab, 2 into x into d by 2, 2 into x into d by 2, 2 into x into d by 2 minus ಎಷ್ಟಾಗುತ್ತೆ d square remains same plus x square minus d square by 4 plus minus 2x d by 2, 2x d by 2 ಬರುತ್ತೆ, 2x d by 2 ಕರೆಕ್ಟ್. ಸೊ ಈಗ ನಾವು ಏನು ಮಾಡೋಣ, ಸಿಂಪ್ಲಿಫೈ ಮಾಡ್ರೆ ಏನಾಗುತ್ತೆ, d square plus x square plus d square by 4 plus 2 ಕ್ಯಾನ್ಸಲ್ ಆಗುತ್ತೆ, xd ರಿಮೇನ್ಸ್ ಕರೆಕ್ಟ್, xd ಅಷ್ಟೇ ಉಳ್ಕೊಳ್ಳುತ್ತೆ, ಮೈನಸ್ d square minus x square minus d square by 4 minus into minus plus, so plus xd. ಸೊ ಕ್ಯಾನ್ಸಲ್ ಮಾಡಿದಾಗ d square ಕ್ಯಾನ್ಸಲ್ ಆಗುತ್ತೆ, x square ಕ್ಯಾನ್ಸಲ್ ಆಗುತ್ತೆ, d square by 4 d square by 4. ಸೊ ರಿಮೈನಿಂಗ್ ಈಸ್ 2xd. ಸೊ ಅದಕ್ಕೆ ನಾನೇನು ಬರೀತೀನಿ, s2p minus s1p whole square is equal to 2xd. so s2p square minus s1p square is equal to 2xd. D, capital D is distance between your screen and the slits and the screen. D is the distance, small d is the distance between the slits. S1 and S2 are two monochromatic sources of light, they are interfering at point P. X is the distance from the central bright to the point P. So S2p minus S1p whole square. So you know a square minus b square is equal to a plus b into a minus b. So I can write S2p minus S1p into S2p plus S1p is equal to 2xd. This is a square minus b square formula, a plus b into a minus b. So ನಮಗೆ ಏನು ಬೇಕಂದ್ರೆ S2p minus x1p ನಾವು x ಬೇಕು ನಮಗೆ, finally I want x. So S2p minus x1p is equal to 2xd divided by S2p plus S1p. S2p plus S1p, see in this experiment ಅಂದರೆ ಹೆಂಗ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ನಾವು ಏನು ಅಸ್ಯೂಮ್ ಮಾಡಿದ್ರೆ ಎಕ್ಸ್ಪೆರಿಮೆಂಟ್ ಮಾಡೋ ಟೈಮ್ d is far greater than d, ಅಂದರೆ capital D is far greater than small d. So if capital D is far greater than small d, ಅಂದರೆ ಇದು ಡಿಸ್ಟೆನ್ಸ್ ಭಾಳ ದೊಡ್ಡದಿದೆ ಸ್ಲಿಟ್ ಡಿಸ್ಟೆನ್ಸ್ಗಿಂತ, ಅಂದರೆ ಸ್ಕ್ರೀನ್ ಮತ್ತು ಸ್ಲಿಟ್ ಡಿಸ್ಟೆನ್ಸ್ ಈಸ್ ಫಾರ್ ಗ್ರೇಟರ್ ದ್ಯಾನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಲಿಟ್ಸ್. ಸೊ ಏನಾಗುತ್ತೆ, S2p minus S1p is equal to ಪ್ಲಸ್ ಎಷ್ಟಾಗುತ್ತೆ 2d ಆಗುತ್ತೆ. ಸೊ ಡಿಸ್ಟೆನ್ಸ್ S2p plus S1p ಏನಾಗುತ್ತೆ 2 times of d. ಸೊ ಈಗ ನಮ್ಗೆ ಆಲ್ಮೋಸ್ಟ್ ಆಲ್ ಮುಗೀತಿದೆ ಡೆರಿವೇಶನ್. ಹೆಂಗಂದ್ರೆ ನೆಕ್ಸ್ಟ್ ಇದೇನು ಬೇಕಾಗಲ್ಲ ಡಯಾಗ್ರಾಮ್. ಸೊ ಐಲ್ ಬಿ ವಾಟ್ ವಿ ವಾಂಟ್ ದ ಡಿಸ್ಟೆನ್ಸ್ x. Right. So ನಾವೇನು ಮಾಡೋಣ, this is my equation S2p, right, and S2p is equal to 2d. So ನಿಮ್ಗೆ ಏನಾಗುತ್ತೆ, S2p minus S1p is equal to 2xd divided by S2p plus S1p. So what is the assumption? D is far greater than, capital D is far greater than small d. So S2p plus S1p can be made as 2d. So is equal to 2xd divided by 2d. dd cancel. So what will be remaining? xd by d. So 2 get cancel, xd by d. But I want x ನಮಗೆ ಬೇಕು. So x ಏನಾಗುತ್ತೆ ನಮ್ಮದು x. But what about x? S2p minus x1p, x2p minus x1p if it is a bright fringe. I'll write down again. ಮತ್ತೆ ಬರೋಣ, S2p minus x1p is equal to xd by d. But if I want constructive interference, so what is the condition? It should be n lambda. The distance, what is S2p minus S1p is the path difference. Path difference must be n lambda. If I want destructive interference, then it should be 2n plus 1 lambda by 2. 2n plus 1 lambda by 2.
2. ಸೊ ನಾನೇನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಎನ್ ಲ್ಯಾಂಬ್ಡಾನ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಐ ವಿಲ್ ಸಬ್ಸ್ಟಿಟ್ಯೂಟ್. ಸೊ ಇದಾಗುತ್ತೆ. ಓಕೆ, ಫಾರ್ constructive interference or for dark bright fringes kuda baribodu. That is bright fringes eshtagutte. So S2p minus S1p must be equal to n lambda. So eshtagutte substitute ಮಾಡಿದ್ರೆ, so n lambda is equal to x d by d. So what will be your this one? X is equal to n d lambda by d. This is for nth dark fringe, nth bright fringe. So see, for nth bright fringe ಏನು ಬಂತು ನಮಗೆ, nd lambda by d for the nth bright fringe, because n can be 0, 1, 2, 3, 4 anything, right? So nd lambda by d. Now ನಮಗೇನು ಬೇಕಾಗಿರೋದು x ಬಂತು ನಮಗೆ, but I want what is fringe width. So fringe width is distance between two consecutive bright fringes or dark fringes. Distance between two consecutive bright or dark fringes. So ನಿಮ್ಗೆ ನೆಕ್ಸ್ಟ್ ಏನು ಮಾಡ್ತೀನಿ, x n plus 1 ತಗೋತೀನಿ. n plus 1 ಅಂದರೆ n is replaced by n plus 1 d lambda by d. So this is my equation number 1, this is my equation number 2. So fringe width ಬೇಕು. Fringe width is represented by beta. So beta is equal to consecutive, ಅಂದರೆ ಇದು x nth ಇದೆ, ಇದು n plus 1, ಅಂದರೆ ಇದು ಒಂಥರ 9th ಇದೆ, ಇದು 10th ಇದೆ, ಅಷ್ಟೇ ಆಗೋದು ಡಿಫ್ರೆನ್ಸ್. n ನಾನು ಓಕೆ, ಸಪೋಸ್ n ನಾನು 0 ಪುಟ್ ಆರ್ 1 ಪುಟ್ ಮಾಡಿದ್ರೆ ಇದೆಷ್ಟಾಗುತ್ತೆ, 1d lambda by d. ಇಲ್ಲಿ ಸೇಮ್ 1 ಪುಟ್ ಮಾಡಿದ್ರೆ 2d lambda by d. ಸೊ ಡಿಫ್ರೆನ್ಸ್ ಎಷ್ಟು ಉಳಿದು, ಓಕೆ, 2 minus 1, ದಟ್ ಈಸ್ ಕನ್ಸಿಕ್ಯೂಟಿವ್ ಬ್ರೈಟ್ ಫ್ರಿಂಜಸ್ ಆಗುತ್ತೆ. ಸೆಕೆಂಡ್ ಮತ್ತು ಫಸ್ಟ್ ಕನ್ಸಿಕ್ಯೂಟಿವ್, ಇಲ್ಲ 3 ಮತ್ತು 2, 5 ಮತ್ತು 4 ಆ ಥರಗೆ ಡಿಫ್ರೆನ್ಸ್ ತೊಗೋಬೇಕು ನಾವು, ಬ್ರೈಟ್ ಆರ್ ಡಾರ್ಕ್ ಫ್ರಿಂಜಸ್. ಸೊ ಫ್ರಿಂಜ್ ವಿಡ್ತ್ ಏನಾಗುತ್ತೆ, x n plus 1 minus x n, ರೈಟ್? ಸೊ ಇದೇನಿದೆ, x n plus 1 ಇದೇನಿದೆ, n plus 1 d lambda by d minus x n ಏನಿದೆ, n d lambda by d. ಸೊ ಸಪ್ರೇಟ್ ಮಾಡೋಣ, ಏನಾಗುತ್ತೆ, n d lambda by d plus d lambda by d minus n d lambda by d. ಇದು ಕ್ಯಾನ್ಸಲ್ ಆಗುತ್ತೆ. ಸೊ your fringe width will be d lambda by d. So what is d? What is capital D? Capital D is distance between your slit and the screen. What is small d? It is the distance between the slits. Small d is distance between the slits. What is lambda? Lambda is wavelength of light. So the derivation ಬಹಳ ಇಂಪಾರ್ಟೆಂಟ್ ಇದೆ ನಿಮ್ದು ಇದು PU ಬೋರ್ಡ್ ಪಾಯಿಂಟ್ ಆಫ್ ವ್ಯೂ, ಮತ್ತು ಇದ್ರ ಮ್ಯಾಗ ಭಾಳ CET ಪ್ರಾಬ್ಲಮ್ಸ್ ಕೇಳ್ತಾರೆ. ಭಾಳ ಕೇಳ್ತಾರೆ ಇದ್ರ ಮ್ಯಾಗೆ. ಏನಕ್ಕಂದ್ರೆ n ನಮ್ಗೆ 7th ಬ್ರೈಟ್ ಫ್ರಿಂಜ್, ಓಕೆ, ಮತ್ತು 8th ಡಾರ್ಕ್ ಫ್ರಿಂಜ್, ಅದ್ರ ಡಿಫ್ರೆನ್ಸ್ ಹೇಳಂತಾರೆ. ಸೊ ದ್ಯಾಟ್ ಕ್ಯಾನ್ ಬಿ ಒನ್ ಆಫ್ ದ ಕ್ವಶನ್. ಅದು CET ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಥಿಯರಿ ಪಾಯಿಂಟ್ ಆಫ್ ವ್ಯೂ, ವಾಟ್ ಈಸ್ ದ ಫ್ರಿಂಜ್ ವಿಡ್ತ್ ಆ್ಯಂಡ್ ಡಿರೈವ್ ದ ಫ್ರಿಂಜ್ ವಿಡ್ತ್ ವಿತ್ ದ ಹೆಲ್ಪ್ ಆಫ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ಸೊ ನೀವು ಏನು ಡಿರೈವ್ ಮಾಡಬೇಕು, b is equal to d lambda by d, ಮತ್ತೆ ಬರೀಬೇಕು, d is the distance, capital D is distance between the slit and the screen, small d is distance between the two slits, lambda is the wavelength of light. ಸೊ ಈ ಥರ ಎಲ್ಲ ಡಿಸ್ಕ್ರೈಬ್ ಮಾಡಬೇಕು, ರೈಟ್? ಅನ್ಕೋತೀನಿ ತಿಳಿತಂತ, ರೈಟ್? ಸೊ ಈ ಥರ ವಿಡಿಯೋಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.